ನಮಸ್ತೆ. ಹಿಂದಿನ ಕ್ಲಾಸಲ್ಲಿ ಅಂದ್ರೆ ಜಿಯೋಮೆಟ್ರಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂಗೆ ಕ್ಷೇತ್ರ ಗಣಿತ ಅಂದ್ರೆ ಮೆನ್ಸುರೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಎಲ್ರು. ಇವತ್ತಿನ ಕ್ಲಾಸಲ್ಲೂ ಕೂಡ ರಿಲೇಟೆಡ್ ಟು ಜಿಯೋಮೆಟ್ರಿ ದೇರ್ ಇಸ್ ಅನದರ್ ಸೆಕ್ಷನ್ ಕಾಲ್ಡ್ ಕೋಆರ್ಡಿನೇಟ್ ಜಿಯೋಮೆಟ್ರಿ, ಕನ್ನಡದಲ್ಲಿ ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳಿ ಕರಿತೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳಿ ಕರಿತೀವಿ. ಇವತ್ತಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಕಾನ್ಸೆಪ್ಟ್ ಹೇಗೆ ಬಂತು, ಯಾವ ಪರಿಕಲ್ಪನೆಯಿಂದ ಇದು ಪರಿಚಯ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. 17ನೇ ಶತಮಾನದಲ್ಲಿ ಫ್ರೆಂಚ್ ಗಣಿತಜ್ಞ ದರ್ ವಾಸ್ ಅ ಫ್ರೆಂಚ್ ಮ್ಯಾಥಮೆಟಿಷಿಯನ್. ಅವರು ರೇನೆ ಡೆಕಾರ್ಟ್ ಅಂತ ಹೇಳಿ ಅವ್ರ ನೇಮು. ಇವರು ಕೋಆರ್ಡಿನೇಟ್ ಜಿಯೋಮೆಟ್ರಿನ ಪರಿಚಯ ಮಾಡ್ತಾರೆ. ಇವರು ಹೇಗೆ ಪರಿಚಯ ಮಾಡ್ತಾರೆ ಅಂತ ಹೇಳೋದಾದ್ರೆ, ಇವರು ಒಂದು ಕೊಠಡಿಯಲ್ಲಿ ಇದ್ದಾಗ ಹಿಂಗೆ ಮೇಲ್ ನೋಡಿದಾಗ ಅಲ್ಲಿ ಒಂದು ಹೌಸ್ ಫ್ಲೈ ಇರುತ್ತೆ ಮೇಲ್ಛಾವಣಿಯಲ್ಲಿ, ಸೀಲಿಂಗ್ ಅಂತ ಹೇಳ್ತೀವಿ. ಮೇಲ್ಛಾವಣಿಯಲ್ಲಿ ಹೌಸ್ ಫ್ಲೈನ ನೋಡ್ತಾರೆ. ಹೌಸ್ ಫ್ಲೈನ ನೋಡಿ ಅವ್ರು ಯೋಚನೆ ಮಾಡ್ತಾರೆ, ಹೌಸ್ ಫ್ಲೈ ಕರೆಕ್ಟ್ ಆಗಿ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ನಿಖರವಾಗಿ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿದಾಗ ಸೀಲಿಂಗ್ ಅಲ್ಲಿ ಒಂದು ಕಾರ್ನರ್ ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡು ಅದು ಹೌಸ್ ಫ್ಲೈ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಎಸ್ಟಿಮೇಟ್ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ಈ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಅನ್ನೋ ಪರಿಕಲ್ಪನೆ ಬರುತ್ತೆ. ಕೋಆರ್ಡಿನೇಟ್ ಜಿಯೋಮೆಟ್ರಿನ ಕೋಆರ್ಡಿನೇಟ್ ಜಿಯೋಮೆಟ್ರಿ ಇಂಟ್ರೊಡ್ಯೂಸ್ ಬೈ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನ ಅಂತ ಹೇಳಿದ್ರೆ ಫ್ರೆಂಚ್ ಮ್ಯಾಥಮೆಟಿಷಿಯನ್ called as René Descartes. In 17th century. ಸೆವೆಂಟೀನ್ ಸೆಂಚುರಿಯಲ್ಲಿ ರೀನೆ ಡೆಕಾರ್ಟ್ ಅಂತ ಹೇಳೋರು ಕೋಆರ್ಡಿನೇಟ್ ಜಿಯೋಮೆಟ್ರಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೆಸರೇ ಸೂಚಿಸಿದಂತೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ. ಕೋಆರ್ಡಿನೇಟ್ ಮೀನ್ಸ್ ಕೋಆರ್ಡಿನೇಷನ್ ಅನ್ನೋ ಪದದ ಇಂಗ್ಲಿಷ್ ಮೀನಿಂಗ್ ಏನು ಅಂತ ನೋಡ್ತಾ ಲಿಂಕ್ ಅಥವಾ ಕನ್ನಡದಲ್ಲಿ ಹೊಂದಾಣಿಕೆ ಅಂತ ಹೇಳ್ತೀವಿ. ಈ ಕೋಆರ್ಡಿನೇಟ್ ಪದ ಏನಕ್ಕೆ ತಗೊಂಡ್ವಿ ಅಂತ ಹೇಳಿದ್ರೆ, ದ ಕೋಆರ್ಡಿನೇಟ್ ಜಿಯೋಮೆಟ್ರಿ ಲಿಂಕ್ಸ್ ಬಿಟ್ವೀನ್ ಆಲ್ಜಿಬ್ರಾ ಅಂಡ್ ಜಿಯೋಮೆಟ್ರಿ, ಬೀಜಗಣಿತ ಮತ್ತು ರೇಖಾಗಣಿತದ ನಡುವಿನ ಒಂದು ಸಂಬಂಧವನ್ನ ಕಲ್ಪಿಸುತ್ತೆ ಈ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಹೇಳ್ಬೋದು. ಹಿಂದಿನ ತರಗತಿಯಲ್ಲಿ ನೀವು ನಂಬರ್ ಲೈನ್ ಅಂದ್ರೆ ಸಂಖ್ಯಾ ರೇಖೆ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಸಂಖ್ಯಾ ರೇಖೆನ ತಗೊಂಡು ಈ ಕೋಆರ್ಡಿನೇಟ್ ಜಿಯೋಮೆಟ್ರಿನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ನಂಬರ್ ಲೈನ್ ನ ತಗೊಳ್ಳೋಣ. ಹಾರಿಜಾಂಟಲ್ ಆಗಿ ಒಂದು ನಂಬರ್ ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ದಟ್ ಈಸ್ 0. ರೈಟ್ ಸೈಡ್ ಆಫ್ ದ 0 ಏನ್ ಸಿಗತ್ತೆ ನಮಗೆ? ಪಾಸಿಟಿವ್ ನಂಬರ್ಸ್ ಅಂದ್ರೆ ಧನಾತ್ಮಕ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ. ದಟ್ ಈಸ್ +1, +2, +3 ಅಂಡ್ ಸೋ ಆನ್. ಲೆಫ್ಟ್ ಸೈಡ್ ಆಫ್ ದಿ 0 ಏನ್ ಸಿಗತ್ತೆ ಅಂದ್ರೆ ದಟ್ ಈಸ್ ನೆಗೆಟಿವ್ ನಂಬರ್ಸ್ ಅಂದ್ರೆ ಋಣಾತ್ಮಕ ಸಂಖ್ಯೆಗಳು. ದಟ್ ಈಸ್ -1, -2, -3 ಎಕ್ಸೆಟ್ರಾ. ಇದನ್ನ ನಾವು ನಂಬರ್ ಲೈನ್ ಅಂತ ಹೇಳಿದ್ವಿ. ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ನಂಬರ್ ಲೈನ್ ನ ತಗೊಂಡು ಐ ಇಂಟರ್ಸೆಕ್ಟ್ ದ ಅನದರ್ ನಂಬರ್ ಲೈನ್ ವರ್ಟಿಕಲಿ ಟು ದಿಸ್ ಹಾರಿಜಾಂಟಲ್ ನಂಬರ್ ಲೈನ್. ಅವಾಗ ಏನ್ ಸಿಗತ್ತೆ ನಮಗೆ ನೋಡೋಣ. ಇನ್ನೊಂದು ನಂಬರ್ ಲೈನ್ ನ ತಗೊಂಡು ಏನ್ ಮಾಡ್ದೆ, ಪರ್ಪೆಂಡಿಕ್ಯುಲರ್ಲಿ ಇಂಟರ್ಸೆಕ್ಟ್ ಮಾಡ್ತಿದೀನಿ. ದಟ್ ಈಸ್ ಆರಿಜಿನ್ 0. ಎಬೋವ್ ದ 0 ಏನ್ ಸಿಗತ್ತೆ ನಮಗೆ? ಪಾಸಿಟಿವ್ ನಂಬರ್ಸ್ ಅಂದ್ರೆ ಧನಾತ್ಮಕ ಸಂಖ್ಯೆಗಳು. ದಟ್ ಈಸ್ +1, +2, +3 ಅಂಡ್ ಸೋ ಆನ್. ಬಿಲೋ ದ 0 ಏನ್ ಸಿಗ್ತಾ ಹೋಗುತ್ತೆ ಅಂದ್ರೆ ನೆಗೆಟಿವ್ ನಂಬರ್ಸ್ ಅಂದ್ರೆ ಋಣಾತ್ಮಕ ಸಂಖ್ಯೆಗಳು.
that is -1, -2, -3 and so on. ಈ ಚಿತ್ರ ಅಥವಾ ಈ ಫಿಗರ್ ನ ನೋಡಿದ ತಕ್ಷಣ ನಿಮ್ಮ ನೆನಪಲ್ಲಿ ಅಂದ್ರೆ ನಿಮ್ಮ ಮೈಂಡಿಗೆ ಬರೋಂತ ಒಂದು ಟಾಪಿಕ್ ಯಾವ್ದು ಬರ್ಬೋದು ಅಂತ ಹೇಳ್ತೀರಾ ಯಾರಾದ್ರೂ? ಯಾವ ಟಾಪಿಕ್ ಬರುತ್ತೆ ನಿಮ್ಮ ಮೈಂಡ್ ಅಲ್ಲಿ ಇದನ್ನ ನೋಡಿದ ತಕ್ಷಣ? ಕೆಲವೊಬ್ರು ಗ್ರಾಫ್ ಅಂತ ಹೇಳ್ಬೋದು. ಗ್ರಾಫ್ ಅಲ್ಲಿ ಇದನ್ನ ನಾವು ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಕಾರ್ಟೇಶಿಯನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಕಾರ್ಟೇಶಿಯನ್ ಸಿಸ್ಟಮ್ ಅಂತ ಯಾಕೆ ತಗೊಂಡ್ವಿ ನೇಮ್ ಅಂತ ಹೇಳಿದ್ರೆ, ಕೋಆರ್ಡಿನೇಟ್ ಜಾಮಿಟ್ರಿನ ಇಂಟ್ರೊಡ್ಯೂಸ್ ಮಾಡಿದ್ದು ನಮಗೆ ರೀನೆ ಡೆಕಾರ್ಟ್. ಡೆಕಾರ್ಟ್ ಅಂತ ಹೇಳಿದ್ರೆ ನೇಮ್ ಅಲ್ಲೇ ಇದೆ ಡೆಕಾರ್ಟಿಸ್ ಅಂತ ಹೇಳಿ. ಸೊ ಆ ನೇಮ್ ಇಂದ ಮ್ಯಾಥಮೆಟಿಷಿಯನ್ ನೇಮ್ ಇಂದ ನಾವು ಕಾರ್ಟೇಶಿಯನ್ ಸಿಸ್ಟಮ್, ಕನ್ನಡದಲ್ಲಿ ಕಾರ್ಟೇಶಿಯನ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಇವತ್ತಿನ ತರಗತಿಯಲ್ಲಿ ನಾವು ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಕಾರ್ಟೇಶಿಯನ್ ಸಿಸ್ಟಮ್ ಆಫ್ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ಸ್ ಅಂದ್ರೆ ಆಯತ ನಿರ್ದೇಶಾಂಕ ಪದ್ಧತಿನ ತಿಳ್ಕೊಳ್ಳೋಣ. ದಟ್ ಈಸ್ ಕಾರ್ಟೇಶಿಯನ್ ಸಿಸ್ಟಮ್ ಆಫ್ rectangular coordinates. Sorry. Rectangular coordinates. ಕನ್ನಡದಲ್ಲಿ ಆಯತ ನಿರ್ದೇಶಾಂಕ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಕಾರ್ಟೇಶಿಯನ್ ಸಿಸ್ಟಮ್ ಆಫ್ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ಸ್ ಅಂದ್ರೆ ಏನು, ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪದಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಲೆಟ್ ಅಸ್ ಇಂಟ್ರೊಡ್ಯೂಸ್ some of the words related to the Cartesian system of rectangular coordinates. Rectangular coordinates ಅಂತ ಏನಕ್ಕೆ ನೇಮ್ ಬಂತು, ಆಯತ ಅಂತ ಏನು ಕರಿತೀವಿ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ 2 ನಂಬರ್ ಲೈನ್ಸ್ ನ ತಗೊಳ್ಳೋಣ, ಮುಂಚಿನ ಸ್ಲೈಡ್ಸ್ ತರನೇ. How many perpendicular lines are there? There are 2 perpendicular lines. The intersecting point is 0. That is 0. Right side of the 0 is positive numbers, that is +1, +2, +3 and so on. Left side is negative numbers, -1, -2, -3 and so on. Above the 0 is again positive numbers, that is +1, +2, +3 and so on. Below the 0 is negative numbers, -1, -2, -3 and so on. ಇವಾಗ ನಾವು ಏನ್ ಮಾಡಿದೀವಿ, we took 2 perpendicular number lines. 2 ನಂಬರ್ ಲೈನ್ ಅಂದ್ರೆ ಸಂಖ್ಯಾ ರೇಖೆ ಅಂತ ಹೇಳ್ತೀವಿ. 2 ಸಂಖ್ಯಾ ರೇಖೆಗಳನ್ನ ತಗೊಂಡಿದೀವಿ, ಪರ್ಪೆಂಡಿಕ್ಯುಲರ್ ಆಗಿ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಲಂಬವಾಗಿ ಛೇದ ಆಗಿದೆ ಅಂತ ಹೇಳ್ಬೋದು. ಇವಾಗ 2 ನಂಬರ್ ಲೈನ್ಸ್ ಗೆ ನೇಮ್ ಕೊಡೋಣ. ಸೊ ಹಾರಿಜಾಂಟಲ್ ಲೈನ್ ನ ಎಕ್ಸ್ ಡ್ಯಾಶ್ ಅಂತ ನೇಮ್ ಮಾಡೋಣ. ವರ್ಟಿಕಲ್ ಲೈನ್ ನ ವೈ ಡ್ಯಾಶ್. ಎಲ್ಲಿ ನೆಗೆಟಿವ್ ನಂಬರ್ಸ್ ಇರುತ್ತೋ ಅದನ್ನ ಎಕ್ಸ್ ಡ್ಯಾಶ್ ಅಂಡ್ ವೈ ಡ್ಯಾಶ್ ಅಂತ ಹೇಳಿ ತಗೋತೀವಿ. ಪಾಸಿಟಿವ್ ನಂಬರ್ಸ್ ಇರೋದನ್ನ ಎಕ್ಸ್ ಅಂಡ್ ವೈ ಅಂತ ಹೇಳಿ ತಗೋತೀವಿ. ಇವಾಗ x0 ಎಕ್ಸ್ ಡ್ಯಾಶ್ ಇದನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಎಕ್ಸ್ ಆಕ್ಸಿಸ್ ಕನ್ನಡದಲ್ಲಿ ಎಕ್ಸ್ ಅಕ್ಷ. ನೆಕ್ಸ್ಟ್ y0 y ಡ್ಯಾಶ್ ಇದನ್ನ ನಾವು y ಆಕ್ಸಿಸ್ ಅಂದ್ರೆ y ಅಕ್ಷ ಅಂತ ಹೇಳಿ ಕರಿತೀವಿ. ಹಾರಿಜಾಂಟಲ್ ಲೈನ್ ನ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಅಕ್ಷ. ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಅಂತ ಹೇಳಿದ್ರೆ ಅಡ್ಡ ಸಾಲು, ವರ್ಟಿಕಲ್ ಅಂತ ಹೇಳಿದ್ರೆ ಕಂಬ ಸಾಲು. ವರ್ಟಿಕಲ್ ಲೈನ್ ನಾವು y0 y ಡ್ಯಾಶ್ ನ y ಆಕ್ಸಿಸ್ ಅಂದ್ರೆ y ಅಕ್ಷ ಅಂತ ಹೇಳಿ ಕರಿತೀವಿ.
ಇದೆರಡೂ ಸೇರಿ y axis and x axis both are combinedly called as coordinate axis. ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ, ನಿರ್ದೇಶಾಂಕ ಅಕ್ಷಗಳು. ಸಾರಿ, ಇಲ್ಲಿ ಆಕ್ಸಿಸ್ ಆಕ್ಸಿಸ್ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಎರಡನ್ನೂ ಸೇರಿಸಿ ಹೇಳ್ತಾ ಇರೋದ್ರಿಂದ ಪ್ಲೂರಲ್ ಆಗಿರುತ್ತೆ. ಎ ಎಕ್ಸ್ ಇ ಎಸ್ ಬರುತ್ತೆ. ಐ ಎಸ್ ಇಸ್ ಅ ಸಿಂಗ್ಯುಲರ್ ಫಾರ್ಮ್ ಅಂಡ್ ಇ ಎಸ್ ಇಸ್ ಅ ಪ್ಲೂರಲ್ ಫಾರ್ಮ್. ಕನ್ನಡದಲ್ಲಿ ಏನ್ ಹೇಳ್ತೀವಿ, ನಿರ್ದೇಶಾಂಕ ಅಕ್ಷಗಳು. ಈಗ ಯಾವ್ಯಾವ ಅಕ್ಷಗಳಿದೆ ಅಂತ ನೋಡಿದ್ವಿ. ದಟ್ ಈಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಕಂಬೈನ್ಲಿ ವಿ ಕಾಲ್ಡ್ ಆಸ್ ಕೋಆರ್ಡಿನೇಟ್ ಆಕ್ಸಿಸ್. Next, you observe that the point of intersection, the two number lines are intersect each other, right? ಎರಡು ಸಂಖ್ಯಾ ರೇಖೆಗಳು ಒಂದಕ್ಕೊಂದು ಎಲ್ಲಿ ಛೇದನಗೊಂಡಿದೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಝೀರೋ ನಲ್ಲಿ ಇಂಟರ್ಸೆಕ್ಟ್ ಆಗಿದೆ. The point 0 is called as origin. ಕನ್ನಡದಲ್ಲಿ ಮೂಲ ಬಿಂದು ಅಂತ ಹೇಳಿ ಕರಿತೀವಿ. ಮೂಲ ಬಿಂದು. ಇವಾಗ ಆಕ್ಸಿಸ್ ಬಗ್ಗೆ ತಿಳ್ಕೊಂಡ್ವಿ, ಆರಿಜಿನ್ ಬಗ್ಗೆ ತಿಳ್ಕೊಂಡ್ವಿ. ನೀವು ಪ್ರೀವಿಯಸ್ ಫಿಗರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಪರ್ಪೆಂಡಿಕ್ಯುಲರ್ ಲೈನ್ಸ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಏನಿದೆ ಇದಿಷ್ಟನ್ನು ಕಂಬೈನ್ ಮಾಡಿ ನಾವು ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಏನಿದೆ ಇದಿಷ್ಟನ್ನು ಕಂಬೈನ್ ಮಾಡಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಎಕ್ಸ್ ವೈ ಪ್ಲೇನ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಎಕ್ಸ್ ವೈ ಪ್ಲೇನ್. ಎಕ್ಸ್ ವೈ ಪ್ಲೇನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪ್ಲೇನ್ ಅಂದ್ರೆ ಸಮತಲ. ಎಕ್ಸ್ ವೈ ಸಮತಲ. ಆರ್ ಕೋಆರ್ಡಿನೇಟ್ ಪ್ಲೇನ್ ಆರ್ ಕಾರ್ಟೀಷಿಯನ್ ಪ್ಲೇನ್ ಅಂತ ಹೇಳಿ ಕರಿತೀವಿ. ಕಾರ್ಟೀಷಿಯನ್ ಪ್ಲೇನ್. ನಾನು ಫಸ್ಟ್ ಈ ಫಿಗರ್ ಡ್ರಾ ಮಾಡಿದಾಗ ನಿಮ್ಮೆಲ್ಲರೂ ಮೈಂಡ್ ಬಂದಿದ್ದು ಗ್ರಾಫ್ ಅಂತ ಹೇಳಿ. ಸೊ ಇದನ್ನ ಕಾರ್ಟೀಷಿಯನ್ ಪ್ಲೇನ್ ಆರ್ ಕಾರ್ಟೀಷಿಯನ್ ಗ್ರಾಫ್ ಅಂತ ಕೂಡ ಕರಿತೀವಿ. ಆರ್ ಕಾರ್ಟೀಷಿಯನ್ ಗ್ರಾಫ್. ನೆಕ್ಸ್ಟ್ ಏನಿದೆ ಅಂತ ನೋಡೋದಾದ್ರೆ ಅಬ್ಸರ್ವ್ ಮಾಡಿ, ಅಲ್ಲಿ ದೇರ್ ಆರ್ ಟೂ ಪರ್ಪೆಂಡಿಕ್ಯುಲರ್ ನಂಬರ್ ಲೈನ್ಸ್ divides the xy plane into 4 equal parts. xy ಸಮತಲನ x ಅಕ್ಷ ಮತ್ತು y ಅಕ್ಷ ಎರಡು 4 ಸಮವಾದ ಭಾಗಗಳಾಗಿ ವಿಂಗಡಿಸಿದೆ. ಆ 4 the 4 equal parts are named as, ಅದಕ್ಕೆ ಒಂದು ಹೆಸರು ಕೊಡ್ತೀವಿ. ಈಗಾಗಲೇ ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿರ್ತೀರಾ. ಅದು ಏನ್ ನೇಮ್ ಅಂತ ನೀವು ಹೇಳ್ಬೋದಾ? ಅಲ್ಲಿ 4 ಭಾಗಗಳು ಕಾಣಿಸ್ತಾ ಇದೆ ನಿಮ್ಗೆ. ಅದ್ಯಾವ್ದು ಅಂತ ಹೇಳಿದ್ರೆ ಕ್ವಾಡ್ರಾಂಟ್ಸ್ ಅಂತ ಹೇಳಿ ಕರಿತೀವಿ. ಕ್ವಾಡ್ರಾಂಟ್ಸ್ ಅಂದ್ರೆ ಕನ್ನಡದಲ್ಲಿ ಚತುರ್ಥಕಗಳು. The 4 equal parts that are quadrants. ಕನ್ನಡದಲ್ಲಿ ಚತುರ್ಥಕಗಳು. ಯಾವ್ಯಾವ್ದಿದೆ 4 ಕ್ವಾಡ್ರಾಂಟ್ಸ್ ಅಂತ ನೋಡೋಣ. 4 ಚತುರ್ಥಕಗಳು ಯಾವ್ಯಾವ್ದು ಅಂತ. ಮೊದಲಿಗೆ ಯಾವುದು ಎಕ್ಸ್ ಮತ್ತೆ ವೈ ಅಕ್ಷದಲ್ಲಿ 2 ಧನಾತ್ಮಕ ಸಂಖ್ಯೆಗಳಿರುತ್ತೋ, ವೇರ್ ಬೋತ್ ಅಂಡ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಆರ್ ಪಾಸಿಟಿವ್ ನಂಬರ್ಸ್, ಅಲ್ಲಿಂದ ನಾವು ನೇಮಿಂಗ್ ಮಾಡ್ಲಿಕ್ಕೆ ಆಂಟಿ ಕ್ಲಾಕ್ ವೈಸ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ದಿಸ್ ಇಸ್ ದ ಫಸ್ಟ್ ಕ್ವಾಡ್ರಂಟ್, ದಿಸ್ ಇಸ್ ದ ಸೆಕೆಂಡ್ ಕ್ವಾಡ್ರಂಟ್, ದಿಸ್ ಇಸ್ ಥರ್ಡ್ ಕ್ವಾಡ್ರಂಟ್ ಅಂಡ್ ದಿಸ್ ಒನ್ ಇಸ್ ಫೋರ್ತ್ ಕ್ವಾಡ್ರಂಟ್. 4 ಕ್ವಾಡ್ರಂಟ್ಸ್ ಯಾವ್ಯಾವ್ದಿದೆ ಅಂತ ನಮಗೆ ಗೊತ್ತಾಯ್ತು.
ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ಎಕ್ಸ್ ಅಂಡ್ ವೈ ಬೋತ್ ಆರ್ ಪಾಸಿಟಿವ್ಸ್. ಅಂದ್ರೆ ಎಕ್ಸ್ ಅಕ್ಷದ ಮೇಲಿರುವಂತಹ ಸಂಖ್ಯೆಗಳು ಅಂಡ್ ದ ನಂಬರ್ಸ್ ಆನ್ ಲೈನ್ y axis both are positive numbers. That is x also positive and y also positive. x ಪಾಸಿಟಿವ್ ಅಂತ ಹೇಳಿದ್ರೆ ಗ್ರೇಟರ್ ದನ್ 0 ಆಗುತ್ತಾ ಲೆಸ್ ದನ್ 0 ಆಗುತ್ತಾ? ಎಸ್, ಗ್ರೇಟರ್ ದನ್ 0. ಸೊ x ಗ್ರೇಟರ್ ದನ್ 0, y ಆಲ್ಸೋ ಪಾಸಿಟಿವ್ ಆಗಿರೋದ್ರಿಂದ y ಆಲ್ಸೋ ಗ್ರೇಟರ್ ದನ್ 0 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬೋತ್ ಎಕ್ಸ್ ಅಂಡ್ ವೈ ಆರ್ ಪಾಸಿಟಿವ್ ಆಗಿತ್ತು. ಬಟ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಎಕ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ದೇರ್ ಆರ್ ನೆಗೆಟಿವ್ ನಂಬರ್ಸ್ ಇನ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಇಸ್ ನೆಗೆಟಿವ್ ಅಂಡ್ ವೈ ಇಸ್ ಪಾಸಿಟಿವ್. ಎಕ್ಸ್ ನೆಗೆಟಿವ್ ಆಗಿರೋದ್ರಿಂದ ಎಕ್ಸ್ ಲೆಸ್ ದನ್ 0 ಆಗತ್ತಾ ಮೋರ್ ದನ್ 0 ಆಗತ್ತಾ? ಋಣಾತ್ಮಕ ಚಿಹ್ನೆ ಹೊಂದಿರೋದ್ರಿಂದ 0ಗಿಂತ ಕಡಿಮೆ ಆಗಿರುತ್ತೆ. ಸೊ x less than 0 and y is positive, that is y more than 0. In third quadrant, both x and y are negative. x axis ಅಲ್ಲೂ ಕೂಡ ಋಣಾತ್ಮಕ ಸಂಖ್ಯೆಗಳಿದೆ, y axis ಅಲ್ಲಿ ಕೂಡ ಋಣಾತ್ಮಕ ಸಂಖ್ಯೆಗಳಿದೆ. Both the axis having negative numbers. So x also negative and y also negative. ಎರಡು ನೆಗೆಟಿವ್ ಆಗಿರೋದ್ರಿಂದ both are less than 0. So x also less than 0 and y also less than 0. Now observe the fourth quadrant. Fourth quadrant ಅಲ್ಲಿ ಏನಾಗಿದೆ? x ಪಾಸಿಟಿವ್ ಇದೆ, y ನೆಗೆಟಿವ್ ಇದೆ. So x is positive and y is negative. x ಪಾಸಿಟಿವ್ ಆಗಿರೋದ್ರಿಂದ ದಟ್ ಈಸ್ ಗ್ರೇಟರ್ ದನ್ 0. y ನೆಗೆಟಿವ್ ಆಗಿರೋದ್ರಿಂದ ಲೆಸ್ ದನ್ 0. ಸೊ ವಿ ಹ್ಯಾವ್ 4 quadrants. That is first quadrant. In first quadrant x and y both are positives. That is plus x comma plus y. In second quadrant y is positive but x is negative. That is minus x comma plus y. In third quadrant both are negative. That is minus x comma minus y. In fourth quadrant x is positive but y is negative. That is plus x minus y. ಇದಿಷ್ಟು ಗೊತ್ತಾಯ್ತು. ಇನ್ನೊಂದು ಅಬ್ಸರ್ವ್ ಮಾಡಿ ಇಲ್ಲಿ. ಇನ್ ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಇದೆರಡನ್ನು ಅಬ್ಸರ್ವ್ ಮಾಡಿದ್ರೆ y is positive in both the cases. That is plus y. ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಮೊದಲ ಮತ್ತು ಎರಡನೆಯ ಚತುರ್ಥಕದಲ್ಲಿ y ಎರಡರಲ್ಲೂ ಕೂಡ ಧನಾತ್ಮಕ ಆಗಿರುತ್ತೆ. ಬಟ್ ಇನ್ ಥರ್ಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ನೋಡಿ, ಹಿಯರ್ ಮೂರನೇ ಮತ್ತು ನಾಲ್ಕನೇ ಚತುರ್ಥಕದಲ್ಲಿ y ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಸೊ y is negative. And you observe in second and third quadrant. ಎರಡು ಮತ್ತು ಮೂರನೇ ಚತುರ್ಥಕದಲ್ಲಿ x ನೆಗೆಟಿವ್ ಆಗಿರುತ್ತೆ. ಸೊ ದಟ್ ಈಸ್ minus x. In first and fourth quadrant ಏನಾಗಿರುತ್ತೆ? x ಎರಡರಲ್ಲೂ ಕೂಡ ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ನೀವು ಒಂದ್ ಅಂಶನ ಗಮನಿಸಬಹುದು. ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಡ್ರೆಂಟ್ಗೆ ಥರ್ಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಬಂದು ಅಪೋಸಿಟ್ ಆಗಿರುತ್ತೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ ಪ್ಲಸ್ ವೈ ಆಗಿದ್ರೆ ಅದ್ರದ್ದು ಅಪೋಸಿಟ್ ಬಂದು ನೆಗೆಟಿವ್ ಅಂದ್ರೆ ಮೈನಸ್ ವೈ ಆಗಿರುತ್ತೆ. ಅದೇ ರೀತಿ ಸೆಕೆಂಡ್ ಅಂಡ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಬಂದು ನೆಗೆಟಿವ್ ಅಂದ್ರೆ ಮೈನಸ್ ಎಕ್ಸ್ ಆಗಿರುತ್ತೆ. ಸೆಕೆಂಡ್ ಅಂಡ್ ಥರ್ಡ್ ಕ್ವಾಡ್ರೆಂಟ್ ಎರಡು ಮತ್ತು ಮೂರನೇ ಚತುರ್ಥಕಗಳಿಗೆ ಒಂದು ಮತ್ತು ನಾಲ್ಕನೇ ಚತುರ್ಥಕಗಳು ಅಪೋಸಿಟ್ ಆಗಿದೆ. ಸೊ ಇಲ್ಲಿ ಮೈನಸ್ ಎಕ್ಸ್ ಇರೋದು ಪ್ಲಸ್ ಎಕ್ಸ್ ಆಗತ್ತೆ. ಸೊ ಇದಿಷ್ಟು ಕಾರ್ಟೇಶಿಯನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಕೆಲವೊಂದು ವರ್ಡ್ಗಳು. ನೆಕ್ಸ್ಟ್ ಎಕ್ಸ್ ವೈ ಪ್ಲೇನ್ ಅಂತ ಹೇಳಿದೆ.
ಇವಾಗ ಕೋಆರ್ಡಿನೇಟ್ ಜೋಮೆಟ್ರಿ ಅಂತ ತಗೊಂಡಾಗ ಕೋಆರ್ಡಿನೇಟ್ಸ್ ಅಂದ್ರೆ ಏನು, ನಾವ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋದಾದ್ರೆ, ದಟ್ ಈಸ್ ಕೋಆರ್ಡಿನೇಟ್ಸ್. ವಾಟ್ ಆರ್ ಕೋಆರ್ಡಿನೇಟ್ಸ್ ಅಂತ ನೋಡೋದಾದ್ರೆ, ದ ಪೇರ್ ಆಫ್, ಈಗ ತಾನೇ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ರಿ ರಿಯಲ್ ನಂಬರ್ಸ್ ಬಗ್ಗೆ. ಸೊ ದ ಪೇರ್ ಆಫ್ ರಿಯಲ್ ನಂಬರ್ಸ್ that represent the position of the point. Position of the point on XY plane. ಅಂತ ಹೇಳಿದ್ರೆ XY ಪ್ಲೇನ್ ಅಂದ್ರೆ XY ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಳನ ನಿಖರವಾಗಿ ಯಾವ್ದು ಹೇಳುತ್ತೆ ಅಂತ ಹೇಳಿದ್ರೆ ದ ಪೇರ್ ಆಫ್ ರಿಯಲ್ ನಂಬರ್ಸ್, ಅದನ್ನ ನಾವು ಕೋಆರ್ಡಿನೇಟ್ಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಡಿನೋಟೆಡ್ ಬೈ P of X, Y. P of X, Y ಅಂತ ಡಿನೋಟ್ ಮಾಡ್ತೀವಿ. ಹಿಯರ್ P is point on a plane. Which plane? XY plane. And X, Y are coordinates. X ಮತ್ತೆ Y ನ ಕೋಆರ್ಡಿನೇಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇವಾಗ ಕ್ವಾಡ್ರೆಂಟ್ಸ್ ಯಾವ್ದು ಪಾಸಿಟಿವ್ ಆಗಿರುತ್ತೆ, ಯಾವ್ದು ನೆಗೆಟಿವ್ ಆಗಿರುತ್ತೆ, ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಮತ್ತೆ ವೈ ಪಾಸಿಟಿವ್, ನೆಗೆಟಿವ್, ಮತ್ತೆ ಎಷ್ಟು ಕ್ವಾಡ್ರೆಂಟ್ಸ್ ಇದೆ ಇದೆಲ್ಲ ಗೊತ್ತಾಯ್ತು. ಇವಾಗ ಪಾಯಿಂಟ್ಸ್ ಕೊಟ್ಟಾಗ ನಂಬರ್ ಲೈನ್ ಅಂದ್ರೆ XY ಪ್ಲೇನ್ ಅಲ್ಲಿ ಹೇಗೆ ನಾವು ಲೊಕೇಟ್ ಮಾಡ್ಬೇಕು, ಹೇಗೆ ಪ್ಲಾಟಿಂಗ್ ಮಾಡ್ತೀವಿ, ಹೇಗೆ ಅನಲೈಸ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. In which quadrant are on which axis each of the following ಪಾಯಿಂಟ್ಸ್ ಲೈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ನ ಕೊಡ್ತಾ ಹೋಗ್ತಾರೆ. ಆ ಪಾಯಿಂಟ್ಸ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ, XY ಪ್ಲೇನ್ ಅಲ್ಲಿ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡ್ಬೇಕು. ಅದ್ರಲ್ಲಿ ಫಸ್ಟ್ ಒನ್ 3, -4. ಫಸ್ಟ್ ಯಾರು ಬರ್ಕೋತಾ ಇದ್ದೀರಾ ಅವರು ಕ್ವಶನ್ ಇವಾಗ್ಲೇ ಎಲ್ಲಾ ಕ್ವಶನ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಗ್ರಾಫ್ ಶೀಟ್ ಓಪನ್ ಮಾಡಿದಾಗ ನಿಮ್ಗೆ ಕ್ವಶನ್ ಅಪಿಯರ್ ಆಗಲ್ಲ. ನಿಮ್ ಟೆಕ್ಸ್ಟ್ ಬುಕ್ ನ ನೋಟ್ ಬುಕ್ ನ ನೋಡ್ಕೊಂಡು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ಬೇಕಾಗತ್ತೆ. ಸೊ ಸೆಕೆಂಡ್ ಒನ್ ಬಂದು -3, 5. ಥರ್ಡ್ ಒನ್ -10, 0. ಫೋರ್ತ್ ಒನ್ -2, -7. And fifth one 0, 2. Sixth one -x, -5. Seventh one +x, +y. Eighth one -x, +y. And ninth one +x, -5. ಇದಿಷ್ಟು ಪಾಯಿಂಟ್ಸ್ ಯಾವ್ಯಾವ ಕ್ವಾಡ್ರೆಂಟ್ ಗೆ ಬಿಲಾಂಗ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ 3, -4 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬರ್ಕೊಳ್ಳೋಣ. 3, -4. Here first one is x coordinate and second one is y coordinate. That is x equals 3 and y equals -4. ಈಗ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಅಂತ ನೋಡೋದಾದ್ರೆ,
ಫಸ್ಟ್ 3, -4 ಕೊಟ್ಟಿದ್ದಾರೆ. ಸೊ 3 ಫಸ್ಟ್ ಒನ್ ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿದೀನಿ. 3 ಎಲ್ಲಿದೆ ಅಲ್ಲಿ ಪಾಯಿಂಟ್ ಮಾಡ್ಕೊಳ್ಳೋಣ. ಹಿಯರ್ ಇಸ್ 3 and second one is -4. -4 is a y axis. Y axis ಅಲ್ಲಿ -4 ಎಲ್ಲಿ ಬರುತ್ತೆ? That is here. ಇಲ್ಲಿ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ 3 ಇಲ್ಲಿದೆ, that is 3. And second one -4. -4 ಸಿಕ್ತು. ಸೊ 3, -4 ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ? ದಿಸ್ ಪಾಯಿಂಟ್ ಇಸ್ ದಿಸ್ ಪಾಯಿಂಟ್ ಇಸ್ 3, -4. ಇದು ಎಷ್ಟನೇ ಕ್ವಾಡ್ರೆಂಟ್? ಫಸ್ಟ್, ದಿಸ್ ಇಸ್ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ and fourth one. So 3, -4 lies on fourth quadrant. Next question ಯಾವ್ದು ಕೇಳಿದ್ದಾರೆ? -3, 5. ಸೊ -3 ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ ಆಗಿರೋದ್ರಿಂದ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಬರುತ್ತೆ. ಸೊ -3 ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಾಯಿಂಟ್ 5 ಅಂತ ಕೇಳಿದ್ದಾರೆ. ಸೊ 5 ಇಸ್ ಪಾಸಿಟಿವ್ ವೈ ಆಕ್ಸಿಸ್. Now we need to join these 2 points. ಎರಡು ಜಾಯಿನ್ ಮಾಡಿದಾಗ ನಮ್ಗೆ ಯಾವ ಪಾಯಿಂಟ್ ಸಿಕ್ತು? ದಟ್ ಈಸ್ -3, 5. ಈ ಪಾಯಿಂಟ್ ನಾವು -3, 5 ಅಂತ ಡಿನೋಟ್ ಮಾಡುತ್ತೀವಿ. ಎಷ್ಟನೇ ಕ್ವಾಡ್ರೆಂಟ್ ಅಲ್ಲಿ ಇದೆ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ನೆಕ್ಸ್ಟ್ -10, 0. -10, 0 ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ನೀವೇ ಪ್ಲಾಟ್ ಮಾಡಿ ಹೇಳ್ತೀರಾ? -10 ಅಂದ್ರೆ ಫಸ್ಟ್ ನಾವು ಯಾವ ಆಕ್ಸಿಸ್ ಅಲ್ಲಿ ತಗೋಬೇಕು? ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ 10 ತಗೊಳ್ಳೋಣ. 0 ವೈ ಆಕ್ಸಿಸ್ ಅಲ್ಲಿ 0 ಇಲ್ಲೇ ಬರುತ್ತೆ. ಸೊ 10th ಪ್ಲೇಸ್ ಅಲ್ಲಿ -10, 0 ಅಂತ ತಗೊಂಡು. ನೆಕ್ಸ್ಟ್ ಕ್ವಶನ್ -2, -7 ಬೋತ್ ಆರ್ ನೆಗೆಟಿವ್. ಸೊ -2, -7 ತಗೊಳ್ಳೋದಾದ್ರೆ -2 in x axis. ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ ತಗೋತೀವಿ. ನೆಕ್ಸ್ಟ್ ವೈ ಕೋಆರ್ಡಿನೇಟ್ ಬಂದು -7, ದಟ್ ಇಸ್ ನೆಗೆಟಿವ್ ವೈ ಆಕ್ಸಿಸ್ ಅಲ್ಲಿ ಬರುತ್ತೆ. ಈಗ ಇದೆರಡು ಪಾಯಿಂಟ್ ನ ಜಾಯಿನ್ ಮಾಡೋಣ. -2 ಇಂದ -7. So this point is -2, 7. -2, -7 ಎಷ್ಟನೇ ಕ್ವಾಡ್ರೆಂಟ್ ಅಲ್ಲಿ ಇದೆ? ದಟ್ ಇಸ್ ಲೈ ಆನ್ ಥರ್ಡ್ ಕ್ವಾಡ್ರೆಂಟ್. ನೆಕ್ಸ್ಟ್ 0, 2 ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ 0 ಎಕ್ಸ್ ಆಕ್ಸಿಸ್ ಅಲ್ಲಿ ತಗೋಬೇಕು. ಸೊ 0 ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡೆ. ನೆಕ್ಸ್ಟ್ 2 ದಟ್ ಈಸ್ ಪಾಸಿಟಿವ್ ವೈ ಆಕ್ಸಿಸ್. 0 ಇಂದ 2 ದಟ್ ಈಸ್ 0, 2. ದಟ್ ಈಸ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಇವಾಗ ಯಾವ್ಯಾವ ಪಾಯಿಂಟ್ ಅನ್ನ ಎಲ್ಲೆಲ್ಲಿ ಲೊಕೇಟ್ ಮಾಡ್ಬೇಕು ಮತ್ತೆ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಹೇಳಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಯಿಂಟ್ಸ್ ಇದ್ದಾಗ ಈ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಇಫ್ ದ ಪಾಯಿಂಟ್ ಲೈಸ್ ಇನ್ ದಿಸ್ ಪಾಯಿಂಟ್, ಈಗ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಹೇಳೋದು? ಇವಾಗ 0, 2ನೇ ತಗೊಳ್ಳಿ. 0, 2ಗೆ ನಾವು ಈ ರೀತಿ ಪ್ಲಾಟ್ ಮಾಡಿಲ್ಲ. ಇನ್ನೆಲ್ಲಾ ಪಾಯಿಂಟ್ಸ್ಗೂ ದೇರ್ ಇಸ್ ಅ ರೆಕ್ಟಾಂಗ್ಯುಲರ್ ಶೇಪ್ ಬಂದಿದೆ. ಕಾರ್ಟೇಶಿಯನ್ ಸಿಸ್ಟಮ್ ಆಫ್ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ಸ್ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕೊಟ್ಟಿರೋ ಅಂತ ಪಾಯಿಂಟ್ಸ್ ನ ನಾವು ಪ್ಲಾಟ್ ಮಾಡಿದಾಗ ನಿಮಗೆ ಯಾವ ಶೇಪ್ ಸಿಗ್ತಾ ಇದೆ? ಎರಡು ಜಾಯಿನ್ ಮಾಡಿದ್ರೆ ರೆಕ್ಟಾಂಗ್ಯುಲರ್ ಶೇಪ್ ಸಿಗತ್ತೆ. ಸೊ ದಟ್ಸ್ ವೈ ವಿ ಕಾಲ್ಡ್ as ಕಾರ್ಟೇಶಿಯನ್ ಸಿಸ್ಟಮ್ ಆಫ್ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್. ಬಟ್ ಇನ್ ಕೇಸ್ ಆಫ್ 0, 2 and 0, 10,
ಅಲ್ಲಿ ಪಾಯಿಂಟ್ಸ್ ಆಕ್ಸಿಸ್ ಮೇಲೆ ಲೈ ಆಗಿದೆ. ಇವಾಗ y ಅಲ್ಲಿ 0,2 ನ y ಆಕ್ಸಿಸ್ ಅಲ್ಲಿ 2 ಗೆ ಮಾರ್ಕ್ ಮಾಡಿದೀವಿ. ಇವಾಗ ಫಸ್ಟ್ ಕ್ವಾಡ್ರೆಂಟ್ ಗೆ ತಗೋಬೇಕಾ ಅದನ್ನ ಸೆಕೆಂಡ್ ಕ್ವಾಡ್ರೆಂಟ್ ತಗೋಬೇಕಾ? ಇಂಥ ಕೇಸಲ್ಲಿ ನಾವು ಎರಡೂ ಕ್ವಾಡ್ರೆಂಟ್ ಬರಲ್ಲ, 0,2 ಲೈಸ್ ಆನ್ y ಆಕ್ಸಿಸ್ ಅಂತ ಹೇಳಿ ಹೇಳ್ತೀವಿ. -10,0 ನ -10,0 ದ ಪಾಯಿಂಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಯಾವುದು ಆಕ್ಸಿಸ್ ಮೇಲೆ ಬರುತ್ತೋ ಅದನ್ನ ನಾವು ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಮೇಲೆ ಲೈ ಆಗಿರತ್ತೆ ಅಂತ ಹೇಳ್ತೀವಿ, ಕ್ವಾಡ್ರೆಂಟ್ ಅಂತ ಹೇಳಲ್ಲ. ಇದಿಷ್ಟು ಪಾಯಿಂಟ್ಸ್ ನ ಕೊಟ್ಟಾಗ ಗ್ರಾಫ್ ಅಲ್ಲಿ ಹೇಗೆ ಪ್ಲಾಟ್ ಮಾಡಬೇಕು, ಹೇಗೆ ಲೊಕೇಟ್ ಮಾಡಬೇಕು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ಕೊಟ್ಟಿರೋ ಪಾಯಿಂಟ್ಸ್ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ -y -x +x +y -x +y and +x -y both are negative ಬಂದಾಗ that is in third quadrant. both are positive ಬಂದಾಗ that is first quadrant. x ನೆಗೆಟಿವ್ ಆಗಿ y ಪಾಸಿಟಿವ್ ಬಂದಾಗ that is in third quadrant. x ಪಾಸಿಟಿವ್ y ನೆಗೆಟಿವ್ ಆದಾಗ that is lies in fourth quadrant. ಇದನ್ನ ಮುಂಚೆನೆ ಹೇಳಿದ್ದೀನಿ. ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಬಗ್ಗೆ ಹೇಳಿದ್ವಿ, ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ಫಾರ್ ಎಕ್ಸಾಂಪಲ್ ಇವಾಗ ಕೋಆರ್ಡಿನೇಟ್ ನ ಪಿ ಆಫ್ ಎಕ್ಸ್ ಕಾಮ ವೈ ಅಂತ ತಗೋತೀವಿ ಅಂತ ಹೇಳಿದೆ. ದಟ್ ಈಸ್ ಪಿ ಆಫ್ ಎಕ್ಸ್ ಕಾಮ ವೈ. ಇಲ್ಲಿ ಎಕ್ಸ್ ನ ಏನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಆಬ್ಸಿಸಾ ಅಂತ ಹೇಳಿ ಕರಿತೀವಿ. ವೈ ನ ಏನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಆರ್ಡಿನೇಟ್. ಎಕ್ಸ್ ಬಂದು ಆಬ್ಸಿಸಾ ಆಗಿರುತ್ತೆ ಅಂಡ್ ವೈ ಬಂದು ಆರ್ಡಿನೇಟ್ ಆಗಿರುತ್ತೆ. ಸೊ ಆಬ್ಸಿಸಾ ಅಂತ ಅಂದ್ರೆ ಏನು? ದಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ y ಆಕ್ಸಿಸ್. ಇದನ್ನ ನಾವು ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆರ್ಡಿನೇಟ್, ಸಾರಿ ಆರ್ಡಿನೇಟ್ ಅಂತ ಹೇಳಿದ್ರೆ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ from x axis. The distance of point from x axis. ಇದನ್ನ y coordinate ಅಂತ ಹೇಳಿ ಕರಿತೀವಿ. ಇವಾಗ ಯಾವುದೇ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದ ಪೇರ್ ಆಫ್ ರಿಯಲ್ ನಂಬರ್ಸ್ ಏನಿರುತ್ತೆ ಅದರಲ್ಲಿ ಆಬ್ಸಿಸಾ ಅಂಡ್ ಆರ್ಡಿನೇಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಗೊತ್ತಾಯ್ತು ಅಂತ ಹೇಳ್ಕೊತೀನಿ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಗ್ರಾಫ್ ಶೀಟ್ ಅಲ್ಲಿ ಏನ್ ಫೈಂಡ್ ಔಟ್ ಮಾಡಿದ್ವಿ ಅದನ್ನೇ ತಗೊಳ್ಳೋದಾದ್ರೆ ಇಲ್ಲಿ 3, -4 ಅಂತ ತಗೊಂಡಿದ್ದೀವಿ. ಹಿಯರ್ 3 is the distance from the point, the distance of the point from the y axis. ಅಂದ್ರೆ that is the distance from y axis. ಇದನ್ನ ಏನಂತ ಹೇಳ್ತೀವಿ? ಆಬ್ಸಿಸಾ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ -4 that is ಆರ್ಡಿನೇಟ್. ಆಬ್ಸಿಸಾ ಅಂಡ್ ಆರ್ಡಿನೇಟ್ ಅಂತ ಹೇಳಿದ್ರೆ ಯಾವುದು ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಫಸ್ಟ್ ಪಾಯಿಂಟ್ಸ್ ನ ಪ್ಲೇನ್ ಮೇಲೆ ಹೇಗೆ ಲೊಕೇಟ್ ಮಾಡೋದು ಅಂತ ಹೇಳಿ ನೋಡಿದ್ರಿ. ಅದರಲ್ಲಿ ಆಬ್ಸಿಸಾ ಯಾವ್ದು ಬರುತ್ತೆ, ಆರ್ಡಿನೇಟ್ ಯಾವ್ದು ಬರುತ್ತೆ ಅಂತ ಕೂಡ ನೋಡಿದ್ದೀರಾ. ನೆಕ್ಸ್ಟ್ ವಿತೌಟ್ ಪ್ಲಾಟಿಂಗ್ ಅಂಡ್ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದೆ ಹಾಗೆ ಪಾಯಿಂಟ್ಸ್ ನ ನೋಡ್ಕೊಂಡು ನೀವು ಆಬ್ಸಿಸಾ ಯಾವ್ದು ಬರುತ್ತೆ, ಆರ್ಡಿನೇಟ್ ಯಾವ್ದು ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದು ಅಂತ ನಾನು ತೋರಿಸ್ಕೊಡ್ತೀನಿ. ಕ್ವಶನ್ ನೋಡೋಣ. First question, write abscissa and ordinate
abscissa and ordinate. ಅಬ್ಸಿಸ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕ್ಷಿತಿಜ ಭುಜ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಕ್ಷಿತಿಜ ಭುಜ. ಇದು ಆರ್ಡಿನೇಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಲಂಬ ಭುಜ. Write the abscissa and ordinate for the following points. ಫಾರ್ ಎಕ್ಸಾಂಪಲ್ 1 ಪಾಯಿಂಟ್ ನ ತಗೊಂಡು ಅಬ್ಸಿಸಾ ಯಾವ್ದು ಬರುತ್ತೆ ಮತ್ತೆ ಆರ್ಡಿನೇಟ್ ಯಾವ್ದು ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದೇ ತರ ತುಂಬಾ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ. ಅದಕ್ಕೆ ಅಬ್ಸಿಸಾ ಅಂದ್ರೆ ಕ್ಷಿತಿಜ ಭುಜ ಯಾವ್ದು ಬರುತ್ತೆ, ಲಂಬ ಭುಜ ಯಾವ್ದು ಬರುತ್ತೆ ಅಂತ ನೀವೇ ಮಾಡ್ಬೋದು, ಈಸಿ ಆಗಿದೆ. ಫಸ್ಟ್ ಒನ್ ದಟ್ ಈಸ್ 6,3. Here 6,3 it is the pair of real numbers, that is coordinates ಅಂತ ಹೇಳ್ಬೋದು. ಫಸ್ಟ್ ಇರೋದು x coordinate and ಸೆಕೆಂಡ್ ಇರೋದು y coordinate ಅಂತ ಮೊದಲೇ ಹೇಳಿದ್ದೀನಿ. x coordinate ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಅಬ್ಸಿಸಾ, y coordinate ನ ನಾವು ಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. Here ಅಬ್ಸಿಸಾ equals 6 and ordinate equals 3. ಅಂದ್ರೆ ಎಕ್ಸ್ ಆರ್ಡಿನೇಟ್ ಬಂದು ಅಬ್ಸಿಸಾ ಆಗಿರುತ್ತೆ. ಸೊ ಎಕ್ಸ್ ಆರ್ಡಿನೇಟ್ 6 ಆಗಿದೆ, ಸಾರಿ ಅಬ್ಸಿಸಾ ಎಕ್ಸ್ ಕೋಆರ್ಡಿನೇಟ್ 6 ಆಗಿದೆ ಅಂಡ್ ಆರ್ಡಿನೇಟ್ ಅಂದ್ರೆ ವೈ ಕೋಆರ್ಡಿನೇಟ್ ಅಂತ ತಗೋತೀವಿ, ದಟ್ ಈಸ್ 3. ನೆಕ್ಸ್ಟ್ -1, -3 ಅಂತ ಕೊಟ್ಟಿದ್ದಾರೆ. ಥರ್ಡ್ ಒನ್ -4, 0 and fourth one 0, 8 and fifth one 3, -2. ಇದಕ್ಕೆ ನೀವು ಅಬ್ಸಿಸಾ ಯಾವುದು ಆರ್ಡಿನೇಟ್ ಯಾವುದು ಅಂತ ಬರಿತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಮೇಲೆ ಅಬ್ಸಿಸಾ ಯಾವುದು ಆರ್ಡಿನೇಟ್ ಯಾವುದು ಅಂತ ಒಂದು ಪ್ರಾಬ್ಲಮ್ ಮಾಡಿದ್ದೀನಿ, ಈಸಿ ಆಗಿದೆ. ಎಕ್ಸ್ ಕೋಆರ್ಡಿನೇಟ್ ಎಲ್ಲ ಅಬ್ಸಿಸಾ ಆಗಿರುತ್ತೆ, ವೈ ಕೋಆರ್ಡಿನೇಟ್ ಎಲ್ಲ ಆರ್ಡಿನೇಟ್ ಆಗಿರುತ್ತೆ. ನೀವೇ ಸಾಲ್ವ್ ಮಾಡ್ಬೋದು, ಮಾಡಿ. ಹಿಯರ್ -1 ಏನಾಗಿರುತ್ತೆ, ಅಬ್ಸಿಸಾ ಆಗಿರುತ್ತೆ. ಅಂಡ್ -3 ordinate. -4 is abscissa and 0 is ordinate. Next 0. 0 is the abscissa and 8 is ordinate. Here 3 is abscissa and -2 is ordinate. ಆರ್ಡಿನೇಟ್ ಕೊಟ್ಟಾಗ ಅಂಡ್ ಅಬ್ಸಿಸಾ ಅಂಡ್ ಆರ್ಡಿನೇಟ್ ಹೇಗೆ ಫೈಂಡ್ ಔಟ್ ಮಾಡೋದು ಪಾಯಿಂಟ್ಸ್ ಕೊಟ್ಟಾಗ ಅಂತ ಹೇಳಿ ಗೊತ್ತಾಯ್ತು. ಎಕ್ಸ್ ಕೋಆರ್ಡಿನೇಟ್ಸ್ ಎಲ್ಲ ಅಬ್ಸಿಸಾ ಆಗಿರುತ್ತೆ ಅಂಡ್ ವೈ ಕೋಆರ್ಡಿನೇಟ್ಸ್ ಎಲ್ಲ ಆರ್ಡಿನೇಟ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ವಿ ಡಿಸ್ಕಸ್ ಅಬೌಟ್ ಸಮ್ ಆಫ್ ದ ವರ್ಡ್ಸ್ ರಿಲೇಟೆಡ್ ಟು ದ ಕಾರ್ಟೇಶಿಯನ್ ಸಿಸ್ಟಮ್ ಆಫ್ ದಿ ಕೋಆರ್ಡಿನೇಟ್ ಜಾಮಿಟ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಕೋಆರ್ಡಿನೇಟ್ ಅನ್ನೋ ಪದ ಕನ್ನಡದಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಂತ ಹೇಳಿದ್ರೆ ಲಿಂಕ್ ಅಂದ್ರೆ ಕನ್ನಡದಲ್ಲಿ ಹೊಂದಾಣಿಕೆ ಅಂತ ಹೇಳಿದೆ. ಯಾಕೆ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಹೇಳಿ ಕರಿತೀವಿ ಅಂತ ಹೇಳೋದಾದ್ರೆ ಆಲ್ಜಿಬ್ರಾ ಮತ್ತೆ ಜಾಮಿಟ್ರಿನ ಲಿಂಕ್ ಮಾಡತ್ತೆ ಇದು. ಸೊ ದಟ್ಸ್ ವೈ ವಿ ಕಾಲ್ಡ್ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಮೊದಲೇ ಹೇಳಿದೆ. ಇವಾಗ ಆಲ್ಜಿಬ್ರಾನ ತಗೊಂಡು ಜಾಮಿಟ್ರಿಗೆ ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಲಿಂಕ್ ಮಾಡೋದು ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ಕೊಡ್ತೀನಿ. ಆಲ್ಜಿಬ್ರಾದಲ್ಲಿ ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಆಲ್ಜಿಬ್ರಾಯಿಕ್ ಈಕ್ವೇಶನ್ ನಾನು ಬರ್ದಿರ್ತೀನಿ. ಅದು ವಿಚ್ ಟೈಪ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮ್, ವಿಚ್ ಟೈಪ್ ಆಫ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿ ನೀವೇ ಹೇಳ್ಬೇಕು. ದಟ್ ಈಸ್ ax plus by that is equal to c. ax plus by equals c. ವಿಚ್ ಟೈಪ್ ಆಫ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರುತ್ತೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಈಗಾಗಲೇ ಡಿಸ್ಕಸ್ ಮಾಡ್ಕೊಂಡು ಬಂದಿರ್ತೀರಾ. ದಟ್ ಈಸ್ ಲೀನಿಯರ್ ಈಕ್ವೇಶನ್. The standard form of linear equation is ax plus by is equal to c, where a, b, c are the constant and x and y are the variables.
ಈ ಲೀನಿಯರ್ ಈಕ್ವೇಶನ್ ನ ತಗೊಂಡು ಆಲ್ಜಿಬ್ರಾದಿಂದ ಕೋಆರ್ಡಿನೇಟ್ ಜಾಮಿಟ್ರಿ ಅಂದ್ರೆ ಜಾಮಿಟ್ರಿಗೆ ಹೇಗೆ ಲಿಂಕ್ ಮಾಡೋದು, ಎಕ್ಸ್ ವೈ ಪಾಯಿಂಟ್ಸ್ ತಗೊಂಡು ಗ್ರಾಫ್ ಅಲ್ಲಿ ಹೇಗೆ ಪ್ಲಾಟ್ ಮಾಡೋದು ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದಟ್ ಈಸ್ x plus y that is equal to 2. Here y equals 2 minus x ಅಂತ ಆಗುತ್ತೆ. ಇವಾಗ x ಮತ್ತೆ y ತಗೊಳ್ಳೋಣ. y equals 2 minus x ಸಿಕ್ಕಿದೆ. ಈಗ x ಗೆ ನಾವು ಪಾಯಿಂಟ್ಸ್ ಕೊಡ್ತಾ ಹೋದ್ರೆ y ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡೋಣ. x equals 0 ಆದ್ರೆ y ವ್ಯಾಲ್ಯೂ 2 ಆಗುತ್ತೆ. x equals 1, y also 1. x equals 0 ಆದ್ರೆ x equals 2 ಆದ್ರೆ y is also equal to 2. 0 ಆಗುತ್ತೆ. 2 minus 2 that is 0 ಆಗುತ್ತೆ. That is 0. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹಾಕೋಬಹುದು. ಸದ್ಯಕ್ಕೆ 3 ಪಾಯಿಂಟ್ ಇರಲಿ. ಇದನ್ನ ನಾವು ಗ್ರಾಫ್ ಅಲ್ಲಿ ಮಾಡಿದಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಹೇಗೆ ಬರುತ್ತೆ ಲೈನ್ ಅಂತ ನೋಡೋದಾದ್ರೆ, that is origin 0 plus 1 plus 2 minus 1 minus 2 again minus 1 minus 2 plus 1 and plus 2. x 0 ಆದಾಗ y value 2 ಆಗುತ್ತೆ. That is the point here. Then both are 1. The point becomes here. Then x 2 ಆದಾಗ y equals 0 ಆಗುತ್ತೆ. So x 2 ಇದೆ, y 0 ಇದೆ. That is here. ಈ 3 ಪಾಯಿಂಟ್ ನ ನಾವು ಜಾಯಿನ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ಸ್ಟ್ರೈಟ್ ಲೈನ್ ಸಿಗತ್ತೆ. ಸೊ ಯಾಕೆ ನಾವು ಲೀನಿಯರ್ ಈಕ್ವೇಶನ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ, ನಾವು ವ್ಯಾಲ್ಯೂಸ್ ನ ಎಕ್ಸ್ ಅಂಡ್ ವೈ ಪಾಯಿಂಟ್ಸ್ ತಗೊಂಡು ಗ್ರಾಫ್ ಪ್ಲಾಟ್ ಮಾಡಿದಾಗ ವಿ ಗೆಟ್ ಅ ಸ್ಟ್ರೈಟ್ ಲೈನ್. ಈ ಪಾಯಿಂಟ್ಸ್ ಏನ್ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ, ದ ಪಾಯಿಂಟ್ಸ್ ವಿಚ್ ಆರ್ ಲೈಸ್ ಅಂಡ್ ಸ್ಟ್ರೈಟ್ ಲೈನ್, ಸಿಂಗಲ್ ಸ್ಟ್ರೈಟ್ ಲೈನ್ ಮೇಲೆ ಇರುವಂತ ಪಾಯಿಂಟ್ಸ್ ನ ನಾವು ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕೂಡ ಕರಿತೀವಿ. ಆಲ್ಜಿಬ್ರಾನ ತಗೊಂಡು ಜಾಮಿಟ್ರಿಗೆ ಹೇಗೆ ಲಿಂಕ್ ಮಾಡಿ ಮಾಡೋದು ಅಂತ ಹೇಳದ್ನ ನಾನು ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.